ಇಲ್ಲಿ ನಾವು ಮೈನರ್ ಅಂತ ಹೇಳಿ ಒಂದು ಟಾಪಿಕ್ನ ನೋಡ್ತಾ ಇದ್ದೀವಿ. ಮೈನರ್ ಆಫ್ ಎನ್ ಎಲಿಮೆಂಟ್. ಸೊ ಪ್ರತಿಯೊಂದು ಎಲಿಮೆಂಟ್ ಇರುತ್ತಲ್ಲ ಇಲ್ಲಿ, ಇದು ಪ್ರತಿಯೊಂದಕ್ಕೂ ಒಂದು ಟರ್ಮ್ ಇದೆ ಮೈನರ್ ಅಂತ ಹೇಳಿ. A11's ಮೈನರ್, A12's ಮೈನರ್, A13's ಮೈನರ್, A12's ಮೈನರ್, A21's ಮೈನರ್, A22. ಸೊ ಪ್ರತಿಯೊಂದಕ್ಕೂ ಒಂದು ಮೈನರ್ ಇರುತ್ತೆ. ಮೈನರ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ದ ಡಿಟರ್ಮಿನೆಂಟ್ ಒಬ್ಟೈನ್ ಬೈ ಡಿಲೀಟಿಂಗ್ ಇಟ್ಸ್ ith row and jth ಕಾಲಮ್ ಇನ್ ವಿಚ್ Aij ಲೈಸ್ ಅಂತ ಹೇಳ್ತು ಅಂದರೆ ಇದು ನಮ್ಮ ಮೇಟ್ರಿಕ್ಸ್. ಸೊ ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ? 9 ಎಲಿಮೆಂಟ್ಸ್ ಇದೆ ಅಲ್ವಾ? ಹಾಗಾಗಿ ನಮ್ಮ ಹತ್ರ 9 ಮೈನರ್ ಇರುತ್ತೆ. ಸೊ A11 ಮೈನರ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ M11. ಸೊ A11's ಮೈನರ್ ಇಸ್ ಅ ಮೇಟ್ರಿಕ್ಸ್ ವಿಚ್ ಇಸ್ ಹೈಲೈಟೆಡ್, ಕೆಂಪಲ್ ಹೈಲೈಟ್ ಆಗಿದೆಯಲ್ಲ, ಸೊ ಅದರದ್ದು ಮೈನರು. ಆಯಿತಾ? ಸೊ ಎಲ್ಲಿಂದ ಡಿರೈವ್ ಆಗಿದೆ ಅದು? ಬೈ ಎಲಿಮಿನೇಟಿಂಗ್ ದ ಕರೆಸ್ಪಾಂಡಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. ಇದು ಮೊದಲು ನೋಡಿದ್ದೀವಿ, ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಡಿಟರ್ಮಿನೆಂಟ್ದು ಇದನ್ನು ನೋಡಿದ್ದೀವಿ. ಸೊ ಈ ರೀತಿಯಲ್ಲಿ ಅದನ್ನು ಡಿರೈವ್ ಮಾಡಿದ್ದಾರೆ. ಹಾಗೆಯೇ A12 ಮೈನರು M12. ಸೊ ದ್ಯಾಟ್ ಈಸ್ ಯೋರ್ ನ್ಯೂ ಮೇಟ್ರಿಕ್ಸ್. ಇಟ್ಸ್ ಡಿರೈವ್ಡ್ ಫ್ರಮ್ ಡಿಲೀಟಿಂಗ್ ದ ರೋ ಆ್ಯಂಡ್ ಕಾಲಮ್ ಆ್ಯಸ್ ಯು ಕ್ಯಾನ್ ಸಿ ಅಲ್ವಾ? ಸೊ ಇದೆಲ್ಲ ಮೊದಲೇ ಕಲ್ತಿದ್ದೀರಾ, ಬಟ್ ಇದಕ್ಕೆ ಹೊಸ ಹೆಸರು ಅಷ್ಟೇ, ಇನ್ನೇನಿಲ್ಲ. ಅಬ್ಸರ್ವ್ ಮಾಡಿ. ಹಾಗೇನೇ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ, ಸರಿ ಅಲ್ವಾ? M13 is A13's ಮೈನರ್, A13's ಮೈನರ್ M13 ಅವ್ರ ಎಲಿಮೆಂಟ್ಸು ಮೇಲ್ಗಡೆ ಇರುವಂಥ ಭಾಗ ಅಲ್ವಾ? ಲಾಸ್ಟ್ 2 rows ಆ್ಯಂಡ್ ಟಾಪ್ 2 rows ಆ್ಯಂಡ್ ಟಾಪ್ ರೈಟ್ ಕಾಲಮ್ಸ್. ಹಾಂ, ಸೊ ಈ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಮೈನರ್ ಇದೆ, ಸರಿ ತಾನೆ? ಸೊ ಅ ಮೈನರ್ ಇಸ್ ಡಿನೋಟೆಡ್ ಬೈ Mij. ಒಂದು ನೋಟ್ ಮಾಡ್ಕೊಂಬಿಡೋಣ. A23's ಮೈನರ್, A23's ಮೈನರ್ is denoted with M23. ಇದು ಹೇಗಪ್ಪ ಸಿಗುತ್ತೆ ಅಂತ ಹೇಳಿದ್ರೆ, ಬೈ ಟೇಕಿಂಗ್ ದ ಎಲಿಮೆಂಟ್ಸ್ A11, A12, A31, A32 ಇದು